ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನಾನು ನಿಮ್ಮ ಅಚ್ಚು ಗೇಮಿಂಗ್. ಇವತ್ತು ನಾವು ಈ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡ್ತಾಯಿದ್ದೀವಿ ಅಂದರೆ 4.2 ಅಪ್ಡೇಟಲ್ಲಿ ತುಂಬಾ ಸ್ಪೆಷಲ್ ಎಬಿಲಿಟೀಸ್ ಬರ್ತಿದೆ. ಅದನ್ನು ಎಲ್ಲೆಲ್ಲಿರುತ್ತೆ, ಹೇಗೆ ಕಲೆಕ್ಟ್ ಮಾಡ್ಕೋಬೇಕು, ಹೆಂಗೆ ಕಲೆಕ್ಟ್ ಮಾಡ್ಕೊಂಡು ಹೆಂಗೆ ಯೂಸ್ ಮಾಡಬೇಕು ಅಂತ ಎಲ್ಲ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಫುಲ್ ನೋಡಿ ಗೈಸ್. ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಯಾವುದೇ ಟೈಮ್ ವೇಸ್ಟ್ ಮಾಡದೆ ಲೆಟ್ಸ್ ಬಿಗಿನ್ ಗೈಸ್. ಮೊದಲನೇದಾಗಿ ಮ್ಯಾಪಲ್ಲಿ 2 ಇವೆಂಟ್ ಇರುತ್ತೆ. ಒಂದು ಯಶವಂತಪುರದಲ್ಲಿ, ಒಂದು ಪಚಿಕೆಯಲ್ಲಿ. ರ್ಯಾಂಡಮಾಗಿ ನೀವೆಲ್ಲಿ ಬೇಕಾದ್ರೂ ಆಡ್ಕೋಬೋದು. ಆ್ಯಂಡ್ ನಾವು ಹೋಗ್ತಿರೋದು ಯಶವಂತಪುರಕ್ಕೆ ಹೋಗ್ತಾಯಿದ್ದೀವಿ. ಮೊದಲನೇದಾಗಿ ಫ್ಲೋರಾ ವಿಂಗ್ಸ್ ಅಂತ ಇದೊಂದು ರೆಕ್ಕೆ ಥರ ಅಟ್ಯಾಚ್ ಆಗಿರುತ್ತೆ. ನಾವು ಎಬಿಲಿಟಿ ಯೂಸ್ ಮಾಡಿದಾಗ ಅದು ಹೆಂಗೆ ಯೂಸ್ ಆಗುತ್ತೆ ಅಂತ ನೋಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಎಬಿಲಿಟಿ ಪಾಪಪ್ ಆಗುತ್ತೆ, ಎಬಿಲಿಟಿ ಆ್ಯಕ್ಟಿವೇಟ್ ಆಗುತ್ತೆ. ಆ್ಯಂಡ್ ಇದೊಂಥರ ರೆಕ್ಕೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ, ಬಿಲ್ಡಿಂಗ್ಸ್ ಹತ್ತೋಕ್ಕೆ, ಎನಿಮಿ ಕ್ಯಾಂಪ್ ಮಾಡ್ತಿದ್ರೆ ಆ ಪಾರ್ಟ್ಸಲ್ಲಿ ಆ ಥರ ಬಿಲ್ಡಿಂಗ್ ಹತ್ತೋಕ್ಕೆ ತುಂಬ ಯೂಸ್ ಆಗುತ್ತೆ. ಆಮೇಲೆ ಒಂದು 10 ಮೀಟರ್ಸ್ ಹತ್ತೋದ್ರಿಗೆ ನಮಗೆ ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ಮೂವ್ ಆಗುತ್ತೆ ಈ ಎಬಿಲಿಟಿ. ನೆಕ್ಸ್ಟ್ ಎಬಿಲಿಟಿ ಬಂದ್ಬಿಟ್ಟು ಕರ್ಸಡ್ ಸೀಡ್ ಅಂತ. ಮ್ಯಾಚಲ್ಲಿ ಒಂದೇ ಟೈಮ್ನ ಯೂಸ್ ಮಾಡೋದು. ಅದು ನಾವು ಗ್ರೌಂಡ್ ಒಳಗೆ ಹಾಕಿದಾಗ ಲೂಟ್ ಬಿಡುತ್ತೆ. ಆದರೆ ಬೀಟಾ ವರ್ಷನಲ್ಲಿ ಆ ಲೂಟನ್ನ ನಮಗೆ ತೋರಿಸಿಲ್ಲ. ಅದಾಗಿ ರಿಯಲ್ ಮ್ಯಾಚಲ್ಲಿ ನಿಮಗೆ ಲೂಟನ್ನ ಬಿಡುತ್ತೆ. ಇದೇ ಥರ ಪ್ಲ್ಯಾಂಟ್ ಇರುತ್ತೆ, ಅದು ಪ್ಲ್ಯಾಂಟಲ್ಲಿ ಬಿಡುತ್ತೆ. ನೆಕ್ಸ್ಟ್ ಎಬಿಲಿಟಿ ಬಂದುಬಿಟ್ಟು ವೈನ್ ಹುಕ್ ಅಂತ. ಇದೇನು ಕೆಲಸ ಮಾಡುತ್ತೆ ಅಂದರೆ ಸ್ಕೌಟಿಂಗಿಗೆ ಹೆಲ್ಪ್ ಆಗುತ್ತೆ. ನಾವು ಇವಾಗ ಒಂದು ರೂಮಲ್ಲಿ ಇಲ್ಲ ಒಂದು ಮನೆ ಹತ್ರ ಕೂತ್ಕೊಂಡು ಎನಿಮಿ ಎಲ್ಲಿದ್ದಾನೆ, ಏನು ಮಾಡ್ತೇನೆ ಅಂತ ಅವನ್ನ ಸ್ಕೌಟ್ ಮಾಡ್ಬೋದು ಮೂಲಕ ರೂಟ್ಸಿಂದ. ಆ ರೂಟ್ಸು ಅವನ ಹತ್ರ ಹೋಗುತ್ತೆ. ಆದರೆ ಡ್ಯಾಮೇಜ್ ಏನು ಮಾಡಿದ್ರೆ ಅವನ್ನ ಸ್ಕೌಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಆದರೆ ಇದಕ್ಕೂ ಒಂದು ಡ್ರಾಬ್ಯಾಕ್ ಇದೆ. ನಾವು ಈ ಎಬಿಲಿಟಿನ ಯೂಸ್ ಮಾಡೋ ಟೈಮಲ್ಲಿ ಎನಿಮಿ ಬಂದುಬಿಟ್ಟು ನಮ್ಮನ್ನ ನಾಕ್ ಮಾಡೋ ಚಾನ್ಸಸ್ ಇದೆ. ಡ್ಯಾಮೇಜ್ ಕೂಡ ನಾವು ತೊಗೊತೀವಿ, ಆದರೆ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಒಳ್ಳೆ ಎಬಿಲಿಟಿ ಕೂಡ ಇದು. ಮ್ಯಾಪ್ನಲ್ಲಿ ಕೆಲವೊಂದು ಕಡೆ ಈ ಥರ ರ್ಯಾಂಡಮ್ ಆಗಿ ಪ್ಲ್ಯಾಂಟ್ಸ್ ಪಾಪಪ್ ಆಗುತ್ತೆ. ಆ ಪ್ಲ್ಯಾಂಟ್ಸ್ನ ನಾವು ಡಿಲೀಟ್ ಮಾಡಿದ್ರೆ ಅದ್ರ ಪಕ್ಕದಲ್ಲಿರೋ ಕರ್ಸಡ್ ಕ್ರಿಯೇಟು ಅನ್ಲಾಕ್ ಆಗುತ್ತೆ. ಅದ್ರ ಕಡೆಯಿಂದ ನಮಗೆ ಲೆವೆಲ್ 3 ಲೂಟ್ಸ್ ಮತ್ತು ಎಬಿಲಿಟಿ ಸಿಗುತ್ತೆ. ನೆಕ್ಸ್ಟು ನಾನು ಬೀಟಾ ವರ್ಷನ್ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಕೆಲವೊಂದು ಜಾಗಕ್ಕೆ ಹೋಗಿದೆ. ಕೆಲವೊಂದು ಜಾಗದಲ್ಲಿ ಕೆಲವೊಂದು ಬಿಲ್ಡಿಂಗ್ ಎಲ್ಲ ಹೊಸದಾಗಿ ಚೇಂಜ್ ಮಾಡಿದ್ದಾರೆ. ಈ ಬಿಲ್ಡಿಂಗು ಯಾವುದು ಅಂದರೆ ಚರ್ಚ್, ಪೊಚ್ಚಿಂಕಿ ಹತ್ರ ಇರೋ ಚರ್ಚ್. ಇಲ್ಲಿ ಚರ್ಚ್ ಅದಕ್ಕೆ ಫುಲ್ಲು ಕಂಪ್ಲೀಟಾಗಿ ಮಾಡಿಫೈ ಮಾಡಿದ್ದಾರೆ. ಹೆಂಗಿದೆ ನೋಡಿ. ಈ ಅಪ್ಡೇಟ್ ಬಗ್ಗೆ ಹೇಳೋದು ಇನ್ನೂ ತುಂಬ ಇದೆ. ಮುಂದೆ ನೆಕ್ಸ್ಟು ಒಂದೊಂದಾಗಿ ವೀಡಿಯೋದಲ್ಲಿ ಹೇಳ್ತೀನಿ. ಅದುವರೆಗೆ ಓಕೆ ಗಾಯ್ಸ್, ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದಲ್ಲೇ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್ ಹೆಂಗಿತ್ತು ವೀಡಿಯೋ ಅಂತ. ಯಾಕಂದರೆ ಇದು ನನ್ನ ಮೊದಲನೇ ವೀಡಿಯೋ.